ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಕನ್ನಡ IAS ಅಕಾಡೆಮಿ. ಯಾರು ಮೊದಲ ಬಾರಿಗೆ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ. ನಾನು ಮುಂದೆ ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಏನಾಗ್ತದೆ ನೋಟಿಫಿಕೇಶನ್ ಬರುವ ಸಾಧ್ಯತೆ ಇರ್ತದೆ. ವಿಡಿಯೋನ ಬೇಗ ನೋಡ್ಬೋದು ಸ್ನೇಹಿತರ. ಹಾಗಾದ್ರೆ ಸಮಯ ವ್ಯರ್ಥ ಮಾಡಿದ ಯಾರ್ಯಾರು ಅಗ್ನಿವೀರ್ ಬರೆಯಕತ್ತೀರಿ ಅಥವಾ ಇಂಡಿಯನ್ ಆರ್ಮಿ ಅಂತ ಏನು ಕರಿತೀರಿ ಅವರಿಗೆ ಸಂಪೂರ್ಣವಾಗಿ ಭಾರತ ಸಂವಿಧಾನ ಮುಗಿಸ್ಕೊಡೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಶುರು ಮಾಡೋಣ ಬನ್ರಿ ಸ್ನೇಹಿತರ. ನಿಮಗೆ ಅಗ್ನಿವೀರ್ ಎಕ್ಸಾಮ್ ಒಳಗೆ ಈಸಿ ಕ್ವಶನ್ ಕೇಳ್ತಾರೆ. ಬಟ್ ಇನ್ನು ಈ ಸಲ ಏನು ಮಾಡಬೇಕು, 50 ಕ್ವಶನಲ್ಲಿ 50 ಕ್ವಶನ್ ಇರ್ತಾವೆ. ನಿಮಗೆ ಗೊತ್ತಿರ್ಬೇಕು ಸಿಲೆಬಸ್ 50 ಕ್ವಶನ್ ಇರ್ತಾವೆ. ಈ 50 ಕ್ವಶನಲ್ಲಿ ಅಗದಿ ಕಡಿಮೆ ಒಂದು 45 ಆದರೂ ನೀವು ಈ ಸಲ ಸರಿ ಮಾಡಿ ಬರಲೇಬೇಕು. ಎಷ್ಟು ಆಗಿ ಎಷ್ಟು ಉಳಿತದಂದ್ರೆ ನಿಮ್ಮದು 40 ಸರಿಯಾಗಿ 2 ಮಾರ್ಕ್ಸ್ ಅಂದರೆ 80 ಮಾರ್ಕ್ಸ್ ಸರಿ ನೀವು ಈ ಸಲ ಎಕ್ಸಾಮಿನೇಷನ್ ತಗೊಳ್ಳಿಕೊಳ್ಳಲೇಬೇಕು. ಯಾಕಂದ್ರೆ ಕನ್ನಡ ಮಾಧ್ಯಮದಲ್ಲಿ ಕಾಂಪಿಟೇಷನ್ ಹೆಚ್ಚೈತಿ. ಶುರು ಮಾಡೋಣ ಬನ್ರಿ ಸ್ನೇಹಿತರ. ಐಸಿ ಇದಕ್ಕೂ ಭಾರತ ಸಂವಿಧಾನ ಅಂತ ಬರೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀರಿ. ಇದು ಕೇವಲ ಅಗ್ನಿವೀರ್ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, SSC ಯಾರ್ಯಾರು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬರ್ತೀರಪ್ಪಿ ಎಲ್ಲರಿಗೂ ಹೆಲ್ಪ್ ಆಗ್ತದೆ ಸ್ನೇಹಿತರ. ಹಾಗಾದ್ರೆ ಭಾರತ ಸಂವಿಧಾನ ಯಾವುದೈತಿ? ಲಿಖಿತ ಅಂದರೆ ಏನ್ರಿ? ಬರವಣಿಗೆ ರೂಪದಲ್ಲಿರುವ ಸಂವಿಧಾನ. ಭಾರತ ಸಂವಿಧಾನವು ಲಿಖಿತ ರೂಪದಲ್ಲಿ. ಲಿಖಿತ ಅಂದರೆ ಏನು? ಅಲಿಖಿತ ಅಂತ ಬರೋದ. ಲಿಖಿತ ಅಂದರೆ ಬರವಣಿಗೆ ರೂಪದಲ್ಲಿರೋದು, ಅಲಿಖಿತ ಅಂದರೆ ಬರವಣಿಗೆ ಇಲ್ಲದಿರುವುದು, ಕೇವಲ ಬಾಯಿ ಮಾತಿನಿಂದ ಇರುವಂಥ ಸಂವಿಧಾನ ಅಲಿಖಿತ ಸಂವಿಧಾನ. ಆದರೆ ಭಾರತ ಸಂವಿಧಾನ ಲಿಖಿತ ಐತಿ. ಅತ್ಯಂತ ದೊಡ್ಡ ಸಂವಿಧಾನ ಇರುವುದು ಭಾರತದ ಸಂವಿಧಾನ. ಇದು ಸಂವಿಧಾನ ಭಾರತ ಸಂವಿಧಾನ ಐತಿ. ಇದು ಜನವರಿ 26, 1950 ಜಾರಿಗೆ ಬರ್ತದೆ. ಜನವರಿ 26, 1951 ಜಾರಿಗೆ ಬಂದೈತಿ. ಈ ಭಾರತ ಸಂವಿಧಾನ ರಚನೆ ಮಾಡೋಕ್ಕೆ ಎಷ್ಟು ದಿನ ಬೇಕು? ಹಾಗಾದ್ರೆ ನೀವು ಬೇಕಲ್ಲ ಯಾವುದಾದ್ರು ಬುಕ್ ಮುಗಿಸೋಕೆ ಎಷ್ಟು ಡೇ ತೊಗೋತೀರಿ, ಎಷ್ಟು ಮಂತ್ ನೀವು ತೊಗೋತೀರಿ. ಅದೇ ರೀತಿಯಾಗಿ ಇಡೀ ಸಂವಿಧಾನವನ್ನು ಬರೆಯೋಕೆ ಎಷ್ಟು ದಿನ ತೊಗೊಂಡಾರಂದ್ರೆ 2 ವರ್ಷ 11 ತಿಂಗಳ 18 ದಿನಗಳನ್ನು ತೆಗೆದುಕೊಂಡಾರ. ಟೋಟಲ್ 64 ಲಕ್ಷ ರೂಪಾಯಿ ಖರ್ಚು ಬಂದದ. 64 lakhs 64 ಲಕ್ಷ ರೂಪಾಯಿ ಖರ್ಚು ಬಂದದ. 2 ವರ್ಷ 11 ತಿಂಗಳು 18 ದಿನ ಟೈಮ್ ತೊಗೊಂಡಾರ. ಜನವರಿ 26, 1951 ಜಾರಿಗೆ ಬಂದೈತಿ. ಹಾಗಾದ್ರೆ ಸಂವಿಧಾನ ರಚನೆಗೆ ಸಂಬಂಧಪಟ್ಟಿದ್ದು. ಅದೇ ಸಂವಿಧಾನ ರಚನೆಗೆ ಸಂಬಂಧಪಟ್ಟಿದ್ದಂದ್ರೆ ಏನ್ರಿ? ನೀವು ಹೆಂಗೆ ಪ್ಲ್ಯಾನ್ ಆಗ್ತೀರಲ್ಲ, ಒಂದು ನಿಮಿಷ ಸ್ವಲ್ಪ PDF ತೆಗೆದು ನೀವು ಹೆಂಗೆ ಯಾವುದೇ ಒಂದು ಶೆಡ್ಯೂಲ್ ಮಾಡೋಕೆ ಟೈಮ್ ಟೇಬಲ್ ಹಾಕ್ತೀರಿ, ನಿಮ್ಮದೇ ಆದ ಒಂದು ಗ್ರೂಪ್ ಮಾಡ್ಕೋತೀರಿ. ನೀವು ಈ ಟಾಪಿಕ್ ಹೋಗ್ಪ, ನೀವು ಈ ಟಾಪಿಕ್ ಎಲ್ಲ ಡಿಸ್ಕಷನ್ ಮಾಡ್ತೀರಿ. ಅದೇ ರೀತಿಯಾಗಿ ಒಂದು ಸಂವಿಧಾನ ರಚನೆ ಸಭೆ ಮಾಡಬೇಕಂತ ಹೇಳಿ ಮಾಡ್ರು. ಆ ಸಂವಿಧಾನದ ರಚನಾ ಸಭೆ ಮಾಡೋಕ್ಕೆ ಮೊದಲು ಬೇಡಿಕೆ ಇಟ್ಟರು. ಯಾರಿಗೆ ಬೇಡಿಕೆ ಇಟ್ಟರು? ಬ್ರಿಟಿಷರಿದ್ರೆ ಅವಾಗ 1934ರಲ್ಲಿ ಮೊದಲ ಬಾರಿಗೆ MN ರಾಯ್ ಅವರು ಸಂವಿಧಾನದ ರಚನಾ ಸಭೆ ಬೇಡಿಕೆಯನ್ನು ಇಡ್ತಾರೆ. ಹಾಗಾದ್ರೆ ಮೊದಲು ಯಾರಾದರೂ MN ರಾಯ್. ವೆರಿ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಹಾಗಾದರೆ ಸೆಕೆಂಡ್ 1935 ANC ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಥವಾ ರಾಷ್ಟ್ರೀಯ ಕಾಂಗ್ರೆಸ್ ಅಧಿಕೃತವಾಗಿ ಬೇಡಿಕೆ ಇಡ್ತದೆ, ನಮಗೊಂದು ಭಾರತ ಸಂವಿಧಾನ ರಚನಾ ಸಭೆ ಬೇಕು, ನಾವೊಂದು ಕ್ರಿಯೇಟ್ ಮಾಡೋಣ್ರಿ ಅಂತ ಹೇಳಿ. ಅದಂತರ 1938ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಇರ್ತಾರೆ, ಸಂವಿಧಾನ ರಚನಾ ಸಭೆಯ ಬೇಡಿಕೆಯನ್ನು ಇಡ್ತಾರೆ. ಅವ್ರು ಯಾವ ರೀತಿಯಾಗಿ ಈ ಸಂವಿಧಾನ ರಚನಾ ಸಭೆಯನ್ನು ಕ್ರಿಯೇಟ್ ಮಾಡೋದು ಅಂದರೆ ವಯಸ್ಕ ಮತದಾರ ಅಂದ್ರೆ 18 ವರ್ಷ ಮೇಲ್ಪಟ್ಟವರು ವಯಸ್ಕ ಮತದಾರ ಪದ್ಧತಿಯನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾರೆ. ಮೊದಲು 21 ಇತ್ತು, ಅದು ಅಮೆಂಡ್ಮೆಂಟ್ ಆಗಿ 18ಕ್ಕೆ ಬಂದತ್ತೆ. ಅದಾದ ನಂತರ ಇಷ್ಟೆಲ್ಲ ಅಂದರೆ ಮೊದಲಿಗೆ MN ರಾಯ್ ಇರ್ಬೋದು, 1935ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇರ್ಬೋದು, 1938 ಜವಾಹರ್ಲಾಲ್ ನೆಹರು, ಇಷ್ಟೆಲ್ಲ ಮಂದಿ ಬೇಡಿಕೆ ಇಟ್ಟ ನಂತರ ಏನಾಯಿತು, ನಮ್ಮ ಬ್ರಿಟಿಷ್ ಸರ್ಕಾರ ಮಣಿತದಕ್ಕೆ. ಹಾಗಾದರೆ ಒಂದು ಕೊಡುನು ಅಂತೇಳಿ 1940 ಆಗಸ್ಟ್ 8ರಂದು 1940 ಆಗಸ್ಟ್ 8ರಂದು ಏನು ಮಾಡಿತು, ಒಂದು ಸಂವಿಧಾನ ರಚನಾ ಸಭೆಗೆ ಏನು ಬೇಡಿಕೆ ಇಟ್ಟರು. ಅದಕ್ಕೆ ಒಪ್ಪಿಗೆ ನೀಡಿ ಏನು ಮಾಡಿದ್ರು, 1948 ಆಗಸ್ಟ್ 8ರಂದು ಒಪ್ಪಿಗೆ ಅದಕ್ಕೆ ಒಂದು ಇದನ್ನು ಕಳಿಸ್ತಾರೆ, ಒಂದು 4 ಜನರನ್ನು ಕಳಿಸ್ತಾರೆ. ಅದರಿಂದ 1940 ಆಗಸ್ಟ್ನ ಕೊಡುಗೆ ಅಂತ ಕರೀತಾರೆ. ಇಷ್ಟು ನೆನಪಿಟ್ಕೊಟ್ರು. 1946 ಮಾರ್ಚ್ 24 ಅಂತಿಮವಾಗಿ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಅಂತ ಬರ್ತದೆ, ಕ್ಯಾಬಿನೆಟ್ ಆಯೋಗ ಬರ್ತದೆ. ಈ ಕ್ಯಾಬಿನೆಟ್ ಆಯೋಗದಲ್ಲಿ ಭಾಗವಹಿಸಿದಂಥ ಏನಾಗ್ತಾರೆ ಇವರು ಸಹ ಇಂಪಾರ್ಟೆಂಟ್, ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕ್ವಶನ್ ಕೇಳ್ತಾರೆ. ಹಾಗಾದರೆ ಯಾವಾಗ ಅಂದರೆ 1946 ಮಾರ್ಚ್ 24ರಂದು ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಶುರು ಆಗಕ್ಕೈತು. ಅವಾಗ ಈ 1949 ಈ ಕ್ಯಾಬಿನೆಟ್ ಮಿಷನ್ ಯಾವುದಕ್ಕೆ ಬಂದಿತ್ತು? ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡೋಕ್ಕೆ. ಹಾಗಾದರೆ ಕ್ಯಾಬಿನೆಟ್ ಮಿಷನ್ ಒಳಗೆ ಎಷ್ಟು ಜನ ಸದಸ್ಯರು? ಇದು 3 ಜನ ಇದ್ದರು. ಈ 3 ಜನ ಹೆಸರು ಬಾಯ್ಪಟ್ರೆ ಹೊಟ್ರಿ, ಕಂಠಪಾಟ್ರೆ ಹೋದೆ, ನೀವು ಬರೋದಾರ ಪ್ರಾಕ್ಟೀಸ್ ಮಾಡಿರಿ, ಬಟ್ ನಿಮ್ಗೆ ನೆನಪಿರಲೇಬೇಕು. ಒಂದದು ಲಾರ್ಡ್ ಫೆಥಿಕ್
ಲಾರೆನ್ಸ್, ಎ ವಿ ಅಲೆಕ್ಸಾಂಡರ್, ಸ್ಟಾಫರ್ಡ್ ಕ್ರಿಪ್ಸ್. ನೋಡಿರಿ ಇನ್ನೊಂದು ಸಾರಿ ಹೇಳ್ತೀನಿ, ಲಾರ್ಡ್ ಪೆತಿಕ್ ಇರ್ಬೋದು, ಎ ವಿ ಅಲೆಕ್ಸಾಂಡರ್ ಇರ್ಬೋದು, ಸ್ಟಾಫರ್ಡ್ ಕ್ರಿಪ್ಸ್ ಇದ್ದರು. ಇವರವರ ಸಂವಿಧಾನ ರಚನಾ ಸಭೆಯಲ್ಲಿ ಕ್ಯಾಬಿನೆಟ್ ಮಿಷನ್ನ ಸದಸ್ಯರಾದ 3 ಜನ. ಹಾಗಾದರೆ ಭಾರತ ಸಂವಿಧಾನ ರಚನಾ ಸಭೆಗೆ ಸದಸ್ಯರ ಆಯ್ಕೆ ಮಾಡೋಕೆ 1946 ಜುಲೈ ಒಳಗೆ ಏನಾಗ್ತದೆ, ಎಲೆಕ್ಷನ್ ನಡೀತದೆ. ಈ ಎಲೆಕ್ಷನ್ ಒಳಗೆ ಯಾವ ರೀತಿಯಾಗಿ ನಡೀತದೆ ಅಂದರೆ ಪರೋಕ್ಷವಾಗಿ ನಡೀತದೆ. ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆ ಐತಿ. ಈ ಪರೋಕ್ಷ ಅಂದರೆ ಇಂಡೈರೆಕ್ಟ್ ಎಲೆಕ್ಷನ್, ಅಂದರೆ ಈ ನೇರವಾಗಿ ಜನರು ಭಾಗವಹಿಸುವುದಿಲ್ಲ, ಇದರಲ್ಲಿ ಜನಪ್ರತಿನಿಧಿಗಳು ಭಾಗವಹಿಸುತ್ತಾರೆ. ಟೋಟಲ್ 389 ಸದಸ್ಯರು ಏನಾದರೂ ಆಯ್ಕೆ ಆದರು. ಅದರಾಗ 299, ಈ 389 ಇತ್ತಲ್ಲ, ಈ 389 ಒಳಗೆ 289, ಅದರಾಗ 296 ಸದಸ್ಯರು ಎಲೆಕ್ಷನ್ ಅಂದರೆ ಚುನಾಯಿತರಾದರು. ಇನ್ನು 93 ಸದಸ್ಯರು ಯಾರು ಅಂದ್ರೆ ನಾಮಕರಣ ಮಾಡ್ರು. ಆದ್ದರಿಂದ ಎಲೆಕ್ಷನ್ ಅಂದರೆ ಎಲೆಕ್ಟೆಡ್ ಪ್ಲಸ್ ನಾಮಕರಣ ಇಬ್ಬರು ಸದಸ್ಯರು ಎಷ್ಟರಾಗಿದ್ದರು, ಈ 389 ಜನರು ಇದ್ದರು. ಹಾಗಾದರೆ ಚುನಾಯಿತರಾದವ್ರು 296, ಅದರಾಗ 208 ಪ್ಲೇಸ್ ಕಾಂಗ್ರೆಸ್ ಪಡ್ಕೊಂಡಿತ್ತು, ಇನ್ನು 73 ಮುಸ್ಲಿಂ ಲೀಗ್ ಪಡ್ಕೊಂತು. 2 ಕ್ವೆಶನ್ ಕಾಳ 2 ನೆನ್ಪಿಟ್ಕೊರಿ. ಹಾಗಾದರೆ ಯಾವ್ಯಾವ ಸಮುದಾಯದಿಂದ ಯಾರ್ಯಾರಂದ್ರೆ ಆಂಗ್ಲೋ ಇಂಡಿಯನ್ ವತಿಯಿಂದ ಫ್ರಾಂಕ್ ಆಂಥೋನಿ ಭಾಗವಹಿಸಿದರು, ಕಮ್ಯುನಿಸ್ಟ್ದಿಂದ ಸೋಮನಾಥ್ ಲಹರಿ ಭಾಗವಹಿಸಿದರು, ಪರಿಶಿಷ್ಟ ಜಾತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಗೋರ್ಖ್ ಸಮುದಾಯದಿಂದ ಹರಿ ಬಹದ್ದೂರ್ ಬುರ್ರಾ, ಸಿಖ್ ಸಮುದಾಯದಿಂದ ಸರ್ದಾರ್ ಬಲದೇವ್ ಸಿಂಗ್ ಇರ್ಬೋದು, ಹುಕುಮ್ ಸಿಂಗ್ ಇರ್ಬೋದು, ಉಜ್ವಲ್ ಸಿಂಗ್ ಇರ್ಬೋದು. ಇನ್ನು ಮುಸ್ಲಿಂ ಸಮುದಾಯದಿಂದ ಇಸ್ಮಾಯಿಲ್ ಖಾನ್, ಮೌಲಾನಾ ಹಸ್ರತ್, ಎ ರಸುಲ್ಲಾ, ಮುಹಾನಿ ಬೇಗಂ ಇರ್ಬೋದು, ಚೌಧರಿ ಅಲಿ ಕುಸಾನ್, ಇಷ್ಟೆಲ್ಲ ಜನರು ಆಯಾ ಸಮುದಾಯದಿಂದ ಭಾಗವಹಿಸಿದ್ರು. ಆಂಗ್ಲೋ ಇಂಡಿಯನ್ ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಪರಿಶಿಷ್ಟ ಜಾತಿ ಇರ್ಬೋದು, ಗೋರ್ಖ್ ಸಮುದಾಯ ಇರ್ಬೋದು, ಸಿಖ್ ಸಮುದಾಯ, ಮುಸ್ಲಿಂ ಇಷ್ಟೆಲ್ಲ ಜನರನ್ನು ಕೂಡಿ ನಮ್ಮ ಸಂವಿಧಾನ ರಚನಾ ಸಭೆ ಏನಾಗಿತ್ತು, ಕ್ರಿಯೇಟ್ ಆಗಿತ್ತು ಅನ್ನೋದು ನಿಮ್ಮ ಗಮನಕ್ಕೆ ಬರಬೇಕಾಗ್ತದೆ. ಇನ್ನು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಮಹಿಳೆಯರು, ಫಿಮೇಲ್ಸ್ ಅಂತ ಕೇಳ್ತಾರೆ, ಇಂಪಾರ್ಟೆಂಟ್. ಸರೋಜಿನಿ ನಾಯ್ಡು ಇರ್ಬೋದು, ಸುಚೇತಾ ಕೃಪಲಾನಿ ಇರ್ಬೋದು, ಮಾಲತಿ ಚೌಧರಿ ಇರ್ಬೋದು, ಮತ್ತು ವಿಜಯಲಕ್ಷ್ಮಿ ಪಂಡಿತ್ ಇರ್ಬೋದು, ಹಸ್ ಮೆಹ್ತಾ ಇರ್ಬೋದು, ಅಮೃತ್ ಕೌರ್ ಇರ್ಬೋದು. ಇಷ್ಟೆಲ್ಲ ಇಂಪಾರ್ಟೆಂಟ್, ನೆನ್ಪಿಟ್ಟುಕೊರು. ಒಂದು 4-5 ಹೆಸರು ಅಷ್ಟಿಷ್ಟು ನೆನ್ಪಿಟ್ಟು. ಕನ್ನಡಿಗರು ಕೇಳಲ್ಲ, ನೆನ್ಪಿಟ್ಟು ಬರುತ್ತಪ್ಪ. ಮೈಸೂರು ಪ್ರಾಂತ್ಯ, ಬಾಂಬೆ ಪ್ರಾಂತ್ಯ, ಕೂರ್ಗ್ ಪ್ರಾಂತ್ಯದಿಂದ ಭಾಗವಹಿಸಿದರು. ಮೈಸೂರು ಪ್ರಾಂತ್ಯದಿಂದ ಕೆ ಸಿ ರೆಡ್ಡಿ, ಹನುಮಂತಯ್ಯ, ಟಿ ಸಿದ್ದಲಿಂಗಯ್ಯ, ಮಾಧವರಾವ್. ಬಾಂಬೆ ಪ್ರಾಂತ್ಯದ ಎಸ್ ನಿಜಲಿಂಗಪ್ಪ, ಆರ್ ದೇವಾಕರ. ಕೂರ್ಗ್ ಪ್ರಾಂತ್ಯದಿಂದ ಕೆ ಎಂ ಪುಣಚ್. ಇದ್ರು ಕರ್ನಾಟಕ ರಿಲೇಟೆಡ್ ಐತಿ, ಅಷ್ಟು ಫೋಕಸ್ ಮಾಡಿ ಕೇಳೋದು, ಬಟ್ ನೆನಪಿರಲಿ. ಇನ್ನು ಸಂವಿಧಾನ ರಚನಾ ಸಭೆ ಶುರು ಆಯಿತು ಸ್ನೇಹಿತರೆ. ಸಂವಿಧಾನ ರಚನಾ ಸಭೆ ನೋಡೋಣ. ಹಾಗಾದ್ರೆ ಮೊದಲ ಸಂವಿಧಾನ ರಚನಾ ಸಭೆ ಯಾವಾಗಂದ್ರೆ 9/12/1946 ಎಲ್ಲಿ ನಡೀತಿದ್ದು, ಸಂಸತ್ ಭವನ ಡೆಲ್ಲಿ ಅಥವಾ ನ್ಯೂ ಡೆಲ್ಲಿ ಅಂತ, ನ್ಯೂ ಡೆಲ್ಲಿ ಅಥವಾ ದೆಹಲಿಯ ಸಂಸತ್ ಭವನ ಆಗಿರತಕ್ಕಂಥ ಬ್ಯಾಕ್ವೆಟ್ ಹಾಲ್ನಲ್ಲಿ ಡಿಸೆಂಬರ್ 9, 1940 ಬೆಳಗ್ಗೆ 11 ಗಂಟೆಗೆ ಈ ಸಭೆ ಆರಂಭವಾಯ್ತದೆ. ಇದರಲ್ಲಿ 211 ಜನ ಮಾತ್ರ ಸಭೆಯಲ್ಲಿ ಭಾಗವಹಿಸಿದ್ರು. ಉಳಿದ 289 ಟೋಟಲ್ ಏನಿದ್ರೆ ಅವರೆಲ್ಲ ಭಾಗವಹಿಸಲಿಲ್ಲ. ಯಾಕೆ ಭಾಗವಹಿಸಲಿಲ್ಲ ಅಂದ್ರೆ ಇಲ್ಲಿರ್ತಕ್ಕಂಥ ಈ 211 ಜನರು ಭಾಗವಹಿಸಿದ್ರು. ಇನ್ನು ಉಳಿದಿರ್ತಕ್ಕಂಥ ಈ ಮುಸ್ಲಿಂ ಜನರು ಏನಿದ್ರು 73 ಆ ಪೀಪಲ್ಸ್ ಭಾಗವಹಿಸಿಲ್ಲ. ಯಾಕಂದರೆ ಅವ್ರು ಏನು ಮಾಡಿದ್ರು, ನಮಗೆ ಪ್ರತ್ಯೇಕ ಪಾಕಿಸ್ತಾನ ಕೊಡ್ರಿ, ಇದೇನು ಇಂಡಿಯಾ ಮ್ಯಾಪಿಗೆ ನೀವು ನೋಡ್ತೀರಿ ಈ ರೀತಿ ಇಲ್ಲೆಲ್ಲ ಏನು ಪಾಕಿಸ್ತಾನ ಐತಿ ಅವಾಗೆಲ್ಲ ಕೂಡಿತ್ತಿದ್ದು ಇಲ್ಲ, ಹೀಗೆಲ್ಲ ಮ್ಯಾಪ್ ತೆಗಿತಿದ್ದು. ಬಟ್ ಈಗ ಹೋಗಿ ಪಾಕಿಸ್ತಾನ ಬೇರೆ ಆಗೈತಿ, ಅದನ್ನು ಕೊಡ್ರಿ ಅಂತೇಳಿ ಅವರು ಭಾಗವಹಿಸಿಲ್ಲ. ಮೊದಲ ಅಧಿವೇಶನದಾಗ ಏನಾಯಿತು, ಹಂಗಾಮಿ ಅಧ್ಯಕ್ಷರಿಗೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವ್ರನ್ನ ಆಯ್ಕೆ ಮಾಡಿದರು. ಇಷ್ಟು ನೆನ್ಪಿಟ್ಕೋರಿ. ಎರಡನೇ ಅಧಿವೇಶನ ನಡೀತು, 2 ದಿನ ಗ್ಯಾಪ್ ಐತೆ. 9 ಇಲ್ಲಿ 10 11 12ನೇ ತಾರೀಕು ನಡೀತದೆ. 11ನೇ ತಾರೀಕು ನಡೀತದೆ. 9 ಇಲ್ಲ 10 ಇಲ್ಲ 11ನೇ ತಾರೀಕು ನಡೀತದೆ 1946. ಇವಾಗ ಅಲ್ಲಿ ಏನು ಟೆಂಪ್ರವರಿ ಮಾಡಿದ್ದಾರೆ ಅಂದ್ರೆ ಹಂಗಾಮಿ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ಮಾಡಿದ್ರಲ್ಲ, ಈ ಕಾಯಂ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವ್ರನ್ನ ಆಯ್ಕೆ ಮಾಡ್ತಾರೆ. ಮತ್ತು ಅವ್ರಿಗೆ ಉಪಾಧ್ಯಕ್ಷರಿಗೆ ಎಚ್ ಮುಖರ್ಜಿ ಅವರು, ಸಂವಿಧಾನ ಸಲಹೆಗಾರಿ BN ರಾಯ್ ಅವರಿದ್ದರು. ಈ BN ರಾಯ್ ಬಗ್ಗೆ ಕ್ವಶನ್ ಆಗಿದೆ, ಆಲ್ರೆಡಿ ಚೆಕ್ ಇಟ್ ಔಟ್. ಇನ್ನು ಸಮಿತಿಗಳು 1947 ಆಗಸ್ಟ್ 29 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ 6 ಜನ, 6+1. ಇದೇನ್ರಿ ಕರಡು ಸಮಿತಿ, ಇದು ಇಂಪಾರ್ಟೆಂಟಾ? ಕರಡು ಸಮಿತಿ ವೆರಿ ವೆರಿ ಇಂಪಾರ್ಟೆಂಟ್. 22 ಸಮಿತಿಗಳದು, ಅದರಲ್ಲಿ 10 ಪ್ರಮುಖ ಸಮಿತಿ ಮತ್ತು 12 ಉಪಸಮಿತಿಗಳಿದ್ದು ಟೋಟಲ್ 22 ಆಗ್ತವೆ. ಕೂಡಿಸಿಟ್ರಿ. ಮೊದಲನೇದಾಗಿ ವೆರಿ ವೆರಿ ಇಂಪಾರ್ಟೆಂಟ ಅದೇನು ಸಭೆ ಮತ್ತು ಅಧ್ಯಕ್ಷರು ನೋಡೋಣ. ಕರಡು ಸಮಿತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಕರಡು ಸಮಿತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಕೇಂದ್ರ ಅಧಿಕಾರಿಗಳ ಸಮಿತಿ ಜವಾಹರ್ಲಾಲ್ ನೆಹರು. ಕೇಂದ್ರ ಸಂವಿಧಾನ ಸಮಿತಿ ನೆಹರು. ಸ್ಟೀರಿಂಗ್ ಸಮಿತಿ ರಾಜೇಂದ್ರ ಪ್ರಸಾದ.
ರೂಲ್ಸ್ ಆಫ್ ಪ್ರೊಸೀಜರ್ ರಾಜೇಂದ್ರ ಪ್ರಸಾದ್. ಅದಂತರ ಅಲ್ಪಸಂಖ್ಯಾತರ ಹಕ್ಕುಗಳು ಉಪಸಮಿತಿ ಏನಿದ್ರಲ್ಲ ಅದು JB ಕೃಪಲಾನಿ. ಅಲ್ಪಸಂಖ್ಯಾತರ ಮತ್ತು ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಮೂಲಭೂತ ಹಕ್ಕುಗಳ ಉಪಸಮಿತಿ JB ಕೃಪಲಾನಿ. ಇಷ್ಟು ಜನ ಇದ್ದರು. ಇನ್ನು ಕರಡು ಸಮಿತಿ ಅಂತ ಹೇಳಿದೆ, ಇದು ಇಂಪಾರ್ಟೆಂಟ್. ಡಾಕ್ಟರ್ BR ಅಂಬೇಡ್ಕರ್ ಅವರ ಕರಡು ಸಮಿತಿ. ಇದು ಆಗಸ್ಟ್ 29, 1947 ಜಾರಿಗೆ ಬರ್ತದೆ. ಆಗಸ್ಟ್ 29, 1947 ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಕ್ಷರಾಗಿರ್ತಾರೆ. ಒಬ್ಬರು ಡಾಕ್ಟರ್ BR ಅಂಬೇಡ್ಕರ್ ಪ್ಲಸ್ 6 ಜನ ಸದಸ್ಯರಿರ್ತಾರೆ. ಟೋಟಲ್ 7 ಜನರಿಂದ ಈ ಸಮಿತಿ ಏನಾಗಿರ್ತದೆ ಕೂಡಿರ್ತದೆ ಕರಡು ಸಮಿತಿ. ಡಾಕ್ಟರ್ BR ಅಂಬೇಡ್ಕರ್ ಇರ್ಬೋದು, ಗೋಪಾಲಸ್ವಾಮಿ ಅಯ್ಯರ್ ಇರಬಹುದು, ಅಲ್ಲಾಡಿ ಕೃಷ್ಣ ಸ್ವಾಮಿ ಅಯ್ಯರ್, KM ಮುನ್ಸಿ, ಮೊಹಮ್ಮದುಲ್ಲಾ ಸಾದುಲ್ಲಾ, ಎನ್ ಮಾಧವರಾಯ್, BL ದತ್ ರಾಜೀನಾಮೆ ನೀಡಿದ ಬಳಿಕ ಇವರು ನೀವು ಮಾಡ್ತಾರೆ L ಮಾಧವರಾಯ್. ಮೊದಲು ಯಾರಿದ್ರು BL ದತ್ ಅವರಿದ್ದರು. ಅದಾದ ನಂತರ TT ಕೃಷ್ಣಮಾಚಾರಿ, DP ಕೆತಾನ್ ನಿಧನ ಅಂದರೆ ಮರಣ ಹೊಂದಿದ ಬಳಿಕ ಈ TT ಕೃಷ್ಣಮಾಚಾರಿ ಅವರು ಇದರ ಆಯ್ಕೆ ಆಗ್ತಾರೆ. ಇನ್ನು ಭಾರತ ಸಂವಿಧಾನದ ಅಂಗೀಕಾರ. ಸಂವಿಧಾನ ರಚನೆ ತೆಗೆದುಕೊಂಡು 2 ವರ್ಷ 11 ತಿಂಗಳು 18 ದಿನ ಪ್ಲಸ್ 11 ಅಧಿವೇಶನಗಳು. 24 ಜನವರಿ 1950 ಕೊನೆಯ ಅಧಿವೇಶನ ನಡೀತದೆ. ಈ ಅಧಿವೇಶನದಲ್ಲಿ 4 ಪ್ರಮುಖ ನಿರ್ಣಯಗಳು ತೆಗೆದುಕೊಂಡು, ಒಂದನೇದಾಗಿ ರಾಷ್ಟ್ರಗೀತೆಯನ್ನು ಅಳವಡಿಸ್ತಾರೆ 24ನೇ ತಾರೀಕು. ವಂದೇ ಮಾತರಂ ಹಾಡನ್ನು ರಾಷ್ಟ್ರೀಯ ಹಾಡು ನೋಡಿ ಇಷ್ಟನ್ನು ಬಿಟ್ಟುಕೊಟ್ರೆ. ಈ 24 ಜನವರಿ 1950 ರಾಷ್ಟ್ರಗೀತೆ ಅಳವಡಿಸ್ತಾರೆ. ಹಾಗಾದ್ರೆ ರಾಷ್ಟ್ರಗೀತೆ ಅಳವಡಿಸಿದ ದಿನಾಂಕ ನಿಮಗೆ ಕೇಳ್ತಾರೆ. ಈ ದಿನಾಂಕ ನೆನ್ಪಿಟ್ಟುಕೋರಿ 24 ಜನವರಿ 1950. ವಂದೇ ಮಾತರಂ ಯಾವಾಗ ಘೋಷಣೆ ಆಯಿತು? 24 ಜನವರಿ 1950. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಅಧ್ಯಕ್ಷರಾಗಿ ಯಾವಾಗ ನೇಮಕ ಮಾಡಿದ್ರು? ಜನವರಿ 20, 1950. ಅದರ ಕೊನೆಯ ಅಧಿವೇಶನ ಯಾವಾಗ ನಡೀತು ಅಂದರೆ ಜನವರಿ 24, 1950. ಸಂವಿಧಾನದ ಕರಡು ಪ್ರತಿ ಅಂಗೀಕಾರ ಆಗಿದ್ದು, ಅಂಗೀಕಾರ ಬೇರೆ, ಏನೋ ಹೇಳ್ತಾ ಅಂಗೀಕಾರ ಬೇರೆ ಮತ್ತು ಜಾರಿ. ಅಂಗೀಕಾರ ಆಗಿದ್ದು ನವೆಂಬರ್ 26, 1949. ಯಾಕೆ ಹುಡುಗರು ತಪ್ಪು ಮಾಡ್ತಾರೆ? ಇದು 1949. ಅಂಗೀಕಾರವಾಗಿದ್ದು 49 ನವೆಂಬರ್ ತಿಂಗಳು. ಜಾರಿಗೆ ಬಂದಿದ್ದು ಯಾವಾಗ? ಜನವರಿ 26, 1950 ಜಾರಿಗೆ ಬಂದ 1950 ಜಾರಿಗೆ ಬಂದೈತಿ. ಮೂಲ ಸಂವಿಧಾನ ಅಂದರೆ ಅವೇನು 1950 ಜನವರಿ 26 ಅವಾಗ 22 ಭಾಗಗಳಿದ್ದು, 395 ವಿಧಿಗಳು, 8 ಅನುಸೂಚಿಗಳಿದ್ದು. ಈಗ ಪ್ರೆಸೆಂಟ್ ಅಪ್ಡೇಟ್ ಎಷ್ಟೈತೆ ಅಂದ್ರೆ 25 ಭಾಗಗಳದಾವ, 450ಕ್ಕಿಂತ ಹೆಚ್ಚು ವಿಧಿಗಳದಾವ, 12 ಅನುಸೂಚಿಗಳದಾವ. ಇದೇನು 22 ಭಾಗಗಳಂತೇಳಿ 22 ಭಾಗಗಳನ್ನು ನೋಡೋಣ. ಮೊದಲನೇ ಭಾಗ ಏನು ಹೇಳ್ತೈತೆ ತಮ್ಮ ಕೊಟ್ಟರೆ, ಮೊದಲನೇ ಭಾಗ ಕೇಂದ್ರ ಮತ್ತು ಅದರ ಭೂಪ್ರದೇಶ 1ರಿಂದ 4ನೇ ವಿಧಿಗಳು. ಇದು ನೆನ್ಪಿಡ್ತೀರಿ ಬಿಡ್ರಿ. ಈಗ ಇದನ್ನು ಮಾತ್ರ ನೆನ್ಪಿಟ್ಟು. 1ನೇ ಭಾಗ ಕೇಂದ್ರ ಮತ್ತು ಅದರ ಭೂಪ್ರದೇಶ. 2ನೇದು ಪೌರತ್ವ. 3ನೇದು ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. 4ನೇದು DPSP ಅಂತ ಶಾರ್ಟ್ ಆಗಿ ನೆನ್ಪಿಟ್ಟಿವಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜನೀತಿ ನಿರ್ದೇಶಕ ತತ್ವಗಳು. ಈ 4 ಒಳಗೆ 4A ಬರುತ್ತೆ. ಈ ಏನು ಎ ಅದು ಬಂದಾವಲ್ಲ ಇವು ಕಾನ್ಸ್ಟಿಟ್ಯೂಷನ್ ಆದ ನಂತರ ಅಂದ್ರೆ ಜನವರಿ 26, 1950 ನಂತರ ಇದಕ್ಕೆ ಆ್ಯಡ್ ಆಗಿದ್ದು ಕಾನ್ಸ್ಟಿಟ್ಯೂಷನ್. ಇವು 4A ಇರ್ಬೋದು, ಆಯಿತು 9A, 9B ಸಬ್ ಕ್ಲಾಸ್ ಇವೆಲ್ಲ ಏನಾಗಿದ್ದು ನಂತರದಲ್ಲಿ ಬಂದಿರತಕ್ಕಂಥವು. ಮೊದಲನೇದು ಕೇಂದ್ರ ಮತ್ತು ಅದರ ಭೂಪ್ರದೇಶ, 2ನೇದು ಪೌರತ್ವ, 3ನೇದು ಮೂಲಭೂತ ಕರ್ತವ್ಯ, 4ನೇದು ರಾಜನೀತಿ ನಿರ್ದೇಶಕ ತತ್ವಗಳು, 4A ಮೂಲಭೂತ ಕರ್ತವ್ಯಗಳು, 5 ಭಾಗ 5 ಕೇಂದ್ರ ಸರ್ಕಾರ, ಭಾಗ 6 ರಾಜ್ಯ ಸರ್ಕಾರ, ಭಾಗ 7 ಏನೈತೆ ಅದು ಇತ್ತವಾಗ ABCD ರಾಜ್ಯಗಳು. ಅದನ್ನ ಏನು ಮಾಡ್ರಿ? ರದ್ದು ಮಾಡ್ರಿ, ಬಿಟ್ಟುಬಿಟ್ರಿ. ಭಾಗ 7 ಅಂತ ಬಂದರೆ ನಿಮಗೆ ರದ್ದು ಮಾಡಲಾಗಿದೆ ಅಂತಲೂ ಕೊಟ್ಟಿರ್ತಾರೆ, ಅದನ್ನು ಚೂಸ್ ಮಾಡಿರಿ. 8ನೇದು ಕೇಂದ್ರಾಡಳಿತ ಪ್ರದೇಶ ನೋಡಿರಿ, 8ನೇದು ಕೇಂದ್ರಾಡಳಿತ ಪ್ರದೇಶ. 9ನೇದು ಪಂಚಾಯತ್ಗಳು. ಈ 9ನೇದು ಪಂಚಾಯತ್ಗಳು ಸ್ವಲ್ಪ ಫೋಕಸ್ ಮಾಡಿರಿ, ಕ್ವಶನ್ ಮಾಡ್ಯಾರ ಪ್ರವೇಶ. 8ನೇದು ಕೇಂದ್ರಾಡಳಿತ ಪ್ರದೇಶ, 9ನೇದು ಪಂಚಾಯತ್ ರಾಜ್ ಸಂಸ್ಥೆಗಳು. ಈ 9A ಮುನ್ಸಿಪಾಲ್ಟಿಗಳು, 9B ಸಹಕಾರಿ ಸಂಘಗಳು, ಕೋಆಪರೇಟಿವ್ ಸೊಸೈಟಿ ಬಂದವಲ್ಲ ಈಗ ನಿಮ್ಮೂರೆಲ್ಲ ಇದಾವೆ ನೋಡಿ, ಚೆಕ್ ಮಾಡಿರಿ. 10ನೇದು ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು, ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು, ಟ್ರೈಬ್ಸ್. 11ನೇದು ಕೇಂದ್ರ ರಾಜ್ಯಗಳ ಸಂಬಂಧ. 12 ಫೈನಾನ್ಸ್, ಹಣಕಾಸು ಆಸ್ತಿ ಮುಂತಾದವು. 13ನೇದು ಭಾರತದೊಳಗೆ ವ್ಯಾಪಾರ ಮತ್ತು ವಾಣಿಜ್ಯ. 14ನೇದು ಕೇಂದ್ರ ಮತ್ತು ರಾಜ್ಯಗಳ ಸೇವೆಗಳು. 14A ನ್ಯಾಯಾಧಿಕರಣಗಳು. 15 ಚುನಾವಣೆಗಳು. ಈ ಚುನಾವಣೆಗಳು ಡೇಟ್ ನೆನ್ಪಿಟ್ಕೋರಿ, 324ರಿಂದ 329A. ಇಂಥ 16 ಕೆಲವು ವರ್ಗಗಳಿಗೆ ಸಂಬಂಧಿಸಿದ ವಿಶೇಷ ನಿಯಮಗಳು. 17 ಅಧಿಕೃತ ಭಾಷೆ. 18ನೇದು ತುರ್ತು ಪರಿಸ್ಥಿತಿಗಳು. 19ನೇದು ಮಿಸ್ಲೇನಿಯಸ್. 20 ಸಂವಿಧಾನ ತಿದ್ದುಪಡಿ ನೆನ್ಪಿಟ್ಕೋರಿ. 20ನೇದು ಸಂವಿಧಾನ ತಿದ್ದುಪಡಿ 368ನೇ ವಿಧಿ.
368ನೇ ವಿಧಿ. 20ನೇ ಸಂವಿಧಾನ ತಿಳ್ಬಿಡಿ. 21 ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳು 369ರಿಂದ 392. ಹಾಗಾದರೆ 22 ಕಿರು ಶೀರ್ಷಿಕೆ ಪ್ರಾರಂಭ ಮತ್ತು ಹಿಂದಿಯಲ್ಲಿ ಅಂದರೆ ಇದೇನು ಪೀಠಿಕೆ ಅದ್ರ ಬಗ್ಗೆ ಎಲ್ಲಿ ಕೊಡ್ತು ಅಂದ್ರೆ 22ನೇ ಭಾಗ ಒಳಗೆ ಐತಿ. ಓಕೆ ಸರ್, ಹಾಗಾದರೆ ಮತ್ತು 25 ಅಂತ ಹೇಳಿದ್ರಿ, ಮತ್ತು 22 ಮುಗಿಸಿರಲ್ಲ. ತುಂಬಿಕೊಟ್ರೆ 4A ಇರ್ಬೋದು, 9A ಇರ್ಬೋದು, 9B ಇರ್ಬೋದು, 4A ಇವೆಲ್ಲ ಕೂಡಿ ಏನಾಗಿದೆ 25 ಟೋಟಲ್ 25 ಆಗಿದಾವೆ. ಓಕೆ, ಜಯಂತ್. ನೆಕ್ಸ್ಟ್ ತಗೊಂಡು ಇನ್ನು ಅನುಸೂಚಿಗಳು ಹೇಳಿದ್ನಲ್ರಿ ಸ್ನೇಹಿತರೆ, 8 ಅಪ್ಡೇಟ್ ಆಗಿದಾವೆ ಆ ಅನುಸೂಚಿಗಳು. ಮೊದಲನೇ ಅನುಸೂಚಿ ಏನು ಹೇಳ್ತದೆ? ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕುರಿತು. ರಾ ಮತ್ತು ಕೇಕು ಅಂದ್ರೆ ರಾಜ್ಯ ಮತ್ತು ಕೇಂದ್ರಾಡಳಿತ ಹಿಂಗೆ ಬರ್ರಿ. ರಾ ಕೇಕು ಒಂದನೇದೇನು ಅನುಸೂಚಿಗಳು. ಒಂದನೇ ಅನುಸೂಚಿ ಹೇಳ್ತಾ ರಾ ಕೇಕು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕುರಿತು. ಎರಡನೇದು ಏನು ಹೇಳ್ತದೆ? ವೇತನ. ವೇತನ ಹೇಳ್ತಾರೆ. ಯಾರ ವೇತನ? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಪಾಲ, ಕೇಂದ್ರ ರಾಜ್ಯ ಶಾಸಕರ ಸಭಾಪತಿ, ಸುಪ್ರೀಂ ಕೋರ್ಟ್, ಹೈಕೋರ್ಟ್. ಅದಕ್ಕೆ ಎರಡನೇದು ಶಾರ್ಟ್ ಆಗಿ ನೆನ್ಪಿಟ್ಟು ಕೊಡ್ತಾನೆ ವೇತನ ಮತ್ತು ಭತ್ಯೆ. ಮೂರನೇದು ಪ್ರಮಾಣ ವಚನ ಹೇಳ್ತದೆ. ನಾಲ್ಕನೇ ಅನುಸೂಚಿ ರಾಜ್ಯಸಭೆಯಲ್ಲಿ ಇದೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಏನೈತಿ ಆ ಸ್ಥಾನಗಳ ಹಂಚಿಕೆ ಇರ್ತದೆ. ಸೀಟ್ಸ್ ಕುರಿತು ಹೇಳ್ತದೆ. ಅಂದರೆ ಇದು ಐದನೇದು ಏನು ಹೇಳ್ತದೆ? ಬುಡಕಟ್ಟು ಪ್ರದೇಶಗಳಿಗೆ ಸ್ವಲ್ಪ ಅಲ್ಲಿ ನಿಯಂತ್ರಣ ಮಾಡಿರಿ ಅಂತ ಹೇಳ್ತಾರೆ. ಆರನೇದು ಇದು ಅಸ್ಸಾಂ, ಮೇಘಾಲಯ, ಮಿಜೋರಾಂ, ತ್ರಿಪುರ 7 ಸಿಸ್ಟರ್ಸ್ ಅಂತ ಏನು ಈ ಕಡೆ ಬರ್ತಾರಲ್ಲ, ಈ ಚಿಕನ್ ನೇಕ್ ದಾಟಿ ಚಿಕ್ ಸೈಡ್ ಇಲ್ಲಿ ಹಿಂಗೈತೆ. ಇಲ್ಲಿ ಒಳಗೆಲ್ಲ ಇಲ್ಲಿ ಬಾಂಗ್ಲಾ ಈ ಭಾರತ ಬಸ್ಟ್ ಇಷ್ಟ ಅದೈತಿ ಇಲ್ಲಿ ಆ 7 ಸಿಸ್ಟರ್ ಹೋಗಕ್ಕೆ. ಅದ್ರ ಬಗ್ಗೆ ಯಾವ್ದು ಹೇಳ್ತದ? ಈ ನಮ್ಮ ಆರನೇ ಅನುಸೂಚಿ ಹೇಳ್ತದೆ. ಏಳನೇದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆ. ಎಂಟನೇದು 22 ಅಧಿಕೃತ ಭಾಷೆಗಳದಾವ. 8ನೇ ಅನುಸೂಚಿ 22 ಅಧಿಕೃತ ಭಾಷೆಗಳು. 9ನೇದು ರಾಜ್ಯಗಳು ಜಾರಿಗೆ ತಂದ ಭೂ ಸುಧಾರಣಾ ಕಾಯ್ದೆಗಳು, ಭೂ ಸುಧಾರಣಾ ರಿಫಾರ್ಮ್ಸ್. 10ನೇದು ಪಕ್ಷಾಂತರ ನಿಷೇಧ ಕಾಯ್ದೆ, ಆಂಟಿ ಡಿಫೆಕ್ಷನ್ ಲಾ. 52 ರಾಜೀವ್ ಗಾಂಧಿ ಅವರು ಅದಕ್ಕೆ ಸಂಬಂಧಪಟ್ಟದ 10ನೇದು. ಇನ್ನು 11ನೇದು ಪಂಚಾಯತ್ ಸಂಸ್ಥೆಗಳ ರಚನೆ ಅಧಿಕಾರ. 11ನೇದು ಪಂಚಾಯತ್ಗೆ ಸಂಬಂಧಪಟ್ಟದ, ಅಲ್ಲಿ 9A 9B ಅವೆಲ್ಲ. ಇನ್ನು 12ನೇದು ನಗರ ಸ್ಥಳೀಯ ಸರ್ಕಾರದ ರಚನೆ ಮತ್ತು ಅಧಿಕಾರ ಕುರಿತು ಯಾವ್ದು ಹೇಳ್ತದೆ? 12ನೇದು ಹೇಳ್ತದೆ. ದ ಮುನ್ಸಿಪಾಲಿಟಿ ಇರ್ಬೋದು. ಇನ್ನು ಯಾವ್ಯಾವ ಸಂವಿಧಾನದಿಂದ ಏನೇನು ಪಡ್ಕೊಂಡ್ವಿ ಅಂದ್ರೆ, ಇದು ನಮ್ಮ ಭಾರತದ ಸಂವಿಧಾನ ಎರವಲು ಸಂವಿಧಾನ. ಎರವಲು ಅಂದರೆ ಏನ? ಇಲ್ಲಿ ಒಂದು ಯಾವುದೊಂದು ಇದು ಏನು ದೇಶ ಐತ್ರಿ, ಈ ಏನು ಇದು ಭಾರತ ನಮ್ಮ ದೇಶ. ಇಲ್ಲಿ ಈ ದೇಶದಿಂದ ಏನ್ರಿ ಒಂದು ಪಾಯಿಂಟ್ ಇಲ್ಲಿ ತೊಗೊಂಡು ದಟ್ ಇಸ್ ಕಾಲ್ಡ್ ಎರವಲು. ಇಂಗ್ಲೀಷ್ನ ಬ್ಯಾರೂಡ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಎಸ್ ಸರ್, ಅಮೇರಿಕಾದಿಂದ ಏನು ತಗೊಂಡು ಪ್ರಸ್ತಾವನೆ ಪೀಠಿಕೆ ಐತಿ. ಭಾರತ ಪ್ರಜೆಗಳು ನಾನು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡಲು ಆ ಪ್ರಸ್ತಾವನೆ. ಮೂಲಭೂತ ಹಕ್ಕುಗಳು, ನ್ಯಾಯಾಂಗ ಸ್ವಾತಂತ್ರ್ಯ, ನ್ಯಾಯಿಕ ವಿಮರ್ಶೆ ಇರ್ಬೋದು, ಉಪರಾಷ್ಟ್ರಾಧ್ಯಕ್ಷರ ಹುದ್ದೆ. ಇನ್ನು ಐರ್ಲ್ಯಾಂಡ್ದಿಂದ ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ರಾಷ್ಟ್ರಾಧ್ಯಕ್ಷರ ಚುನಾವಣಾ ವಿಧಾನ, ರಾಷ್ಟ್ರಪತಿ ಚುನಾವಣೆ ವಿಧಾನ. ಬ್ರಿಟನ್ನಿಂದ ಸಂಸದೀಯ ಪದ್ಧತಿ, ಕಾನೂನಾಧಿಪತ್ಯ, ಏಕಪೌರತ್ವ, ಸಿಂಗಲ್ ಸಿಟಿಜನ್ಶಿಪ್, ಸಂಸದೀಯ ಸೌಲಭ್ಯಗಳು. ಇನ್ನು ಕೆನಡಾ ಸಂವಿಧಾನದಿಂದ ಕೇಂದ್ರದ ಶೇಷಾಧಿಕಾರ ಇರ್ಬೋದು, ರಾಜ್ಯಪಾಲರ ನೇಮಕ ಇರ್ಬೋದು, ಸರ್ವೋಚ್ಚ ನ್ಯಾಯಾಲಯದ ಸಲಹಾ ವ್ಯಾಪ್ತಿ ಅಂತ ಬರ್ತದೆ. ಆ ವ್ಯಾಪ್ತಿಗಳು ಹೇಳಬೇಕಾದ್ರೆ ಇಲ್ಲಿ ಬೇಡ, ಭಾಳ ಡೀಟೇಲ್ ಹೋಗ್ಬೇಕು. ಇನ್ನು 5ನೇದು ಆಸ್ಟ್ರೇಲಿಯಾ ಸಂವಿಧಾನ ಸಮವರ್ತಿ ಪಟ್ಟಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಅಂತ ಪಟ್ಟ. ಈ ಸಮವರ್ತಿ ಪಟ್ಟಿಯನ್ನು ಆಸ್ಟ್ರೇಲಿಯಾ ಸಂವಿಧಾನದಿಂದ ಪಡ್ಕೊಂಡಿದ್ದು. ಇದು ಸಂಸದೀಯ ಜಂಟಿ ಅಧಿವೇಶನ ಮತ್ತು ಮುಕ್ತ ವ್ಯಾಪಾರ. ದಕ್ಷಿಣ ಆಫ್ರಿಕಾದಿಂದ ಸಂವಿಧಾನ ತಿದ್ದುಪಡಿ, ರಾಜ್ಯಸಭಾಧ್ಯಕ್ಷರ ಚುನಾವಣೆ. ಜರ್ಮನ್ ತುರ್ತು ಪರಿಸ್ಥಿತಿ, ಎಮರ್ಜೆನ್ಸೀಸ್, ರಾಷ್ಟ್ರಪತಿ ಎಮರ್ಜೆನ್ಸಿ ಹೊರಡಿಸ್ತಾರೆ. ಮೂಲಭೂತ ಹಕ್ಕುಗಳು ಅಮಾನತುಗೊಳಿಸುವುದು, ಈ ಎಮರ್ಜೆನ್ಸಿ ಇದ್ದಾಗ ಸ್ವಲ್ಪ ಅಮಾನತುಗೊಳಿಸ್ತಾರೆ. ಇನ್ನು ರಷ್ಯಾದಿಂದ ಮೂಲಭೂತ ಕರ್ತವ್ಯಗಳು, ಡ್ಯೂಟೀಸ ಪ್ರಸ್ತಾವನೆಯಲ್ಲಿ ರಾಜಕೀಯ, ಸಾಮಾಜಿಕ, ಆರ್ಥಿಕ. ಪ್ರಸ್ತಾವನೆಯನ್ನು ಪಡ್ಕೊಂಡಿದ್ದು ಅಮೇರಿಕಾ. ಈ ಪ್ರಸ್ತಾವನೆಯಲ್ಲಿರ್ತಕ್ಕಂಥ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಪದಗಳು ರಷ್ಯಾದಿಂದ. ಫ್ರೆಂಚ್ದಿಂದ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಎಂಬ ಪದಗಳನ್ನು ತಗೊಂಡಿವೆ. ಜಪಾನ್ದಿಂದ ಕಾನೂನು ರಚನೆ ವಿಧಾನಗಳು. ಪ್ರಸ್ತಾವನೆ ಮೂಲ ಉದ್ದೇಶಗಳು ಮತ್ತು ತತ್ವಗಳನ್ನು ಒಳಗೊಂಡದ. ಇದು 13 ಡಿಸೆಂಬರ್ 1946ರಂದು ಜವಾಹರ್ಲಾಲ್ ನೆಹರು ಮಂಡಿಸಿದ ದೇಹಗಳ ನಿರ್ಣಯ, ಆಬ್ಜೆಕ್ಟಿವ್ ರೆವಲ್ಯೂಷನ್ಗಳನ್ನು ಒಳಗೊಂಡದ ಯಾವುದು ಈ ಪ್ರಸ್ತಾವನೆ. 1947 ಜನವರಿ 22ರಂದು ಗುರಿ ನಿರ್ಣಯವನ್ನು ಅಂಗೀಕರಿಸಿತು. 1949 ಆಗಸ್ಟ್ 17ರಂದು ಭಾರತದ ಸಂವಿಧಾನದ ಭಾಗವಾಗಿ ಜಾರಿಗೆ ಬರ್ತದೆ. ಯಾವುದು ಪ್ರಸ್ತಾವನೆ. ನವೆಂಬರ್ 26, 1941 ನಡೆದ ಭಾರತ ಸಂವಿಧಾನದ ಸಭೆಯಲ್ಲಿ ಭಾರತದ ಸಂವಿಧಾನ ಪ್ರಸ್ತಾವನೆ ಅಂಗೀಕರಿಸಿ ಅಳವಡಿಸಲಾಯಿತು. ನವೆಂಬರ್ 26, 1949ರಂದು ಏನು ನಡೆದ ಆವಾಗ ಈ ಪ್ರಸ್ತಾವನೆಯನ್ನು ಅಳವಡಿಸಿಕೊಳ್ಳಲಾಗುತ್ತದೆ. ಎಲ್ಲಿಂದ? ಅಮೇರಿಕಾದಿಂದ. ಈ ಭಾರತ ಸಂವಿಧಾನವನ್ನು ಕೇವಲ ಈಗ ಒಂದು ಬಾರಿ ಮಾತ್ರ ತಿದ್ದುಪಡಿ ಮಾಡಿದ್ದಾರೆ. ಓನ್ಲಿ ಸಿಂಗಲ್, ಒಂದು ಬಾರಿ ಮಾತ್ರ. ನೆನ್ಪಿಟ್ಕೊಳ್ಳಿ, ಕ್ವಶನ್ ಮಾಡ್ತಾರೆ. ಒಂದು ಬಾರಿ ಮಾತ್ರ ತಿದ್ದುಪಡಿ ಮಾಡ್ಯಾರ.
ಇದಕ್ಕೆ ಸಂಬಂಧಪಟ್ಟಂಥ ಕೋರ್ಟ್ ಸುಪ್ರೀಂ ಕೋರ್ಟ್ ತೀರ್ಪುಗಳು ಬರ್ತಾವೆ. ಜಜ್ಮೆಂಟ್ಸ್, ಇಂಪಾರ್ಟೆಂಟ್ ಜಜ್ಮೆಂಟ್ಸ್ ಫಾರ್ ಪ್ರಿಯಾಂಬಲ್ಸ್ ರಿಲೇಟೆಡ್ ಟು ಪ್ರಿಯಾಂಬಲ್ಸ್. 1960 ಬೇರುಬಾರಿ ಪ್ರಕರಣ ಅಂತ ಬರ್ತದೆ. ಈ ಬೇರುಬಾರಿ ಪ್ರಕರಣಗಳು ಸುಪ್ರೀಂ ಕೋರ್ಟ್ ಏನು ಹೇಳ್ತದೆ, ಈ ಪ್ರಸ್ತಾವನೆ ಏನೈತಿ ಇದು ಸಂವಿಧಾನದ ಭಾಗವಲ್ಲ, ಸಂವಿಧಾನದ ಭಾಗ ಅಲ್ಲಿರೋದ ಬೇರೆ ಐತಿ ಅಂತ ಹೇಳಿ. ನಂತರ 1973 ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂತ ಬರ್ತದೆ. 1973 ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ. ಇದು ಸಂವಿಧಾನದ ಭಾಗವು ಏನೈತಿ, ಇದು ಪ್ರಸ್ತಾವನೆ ಸಂವಿಧಾನದ ಭಾಗ ಐತಿ, ಬೇರೆ ಹೆಂಗಿರ್ತದೆ ಇದು ಫಸ್ಟ್ ಪೇಜ್ ಅದು ಐತಿ ಅಂತ ಹೇಳ್ತದೆ. ಒಂದೇದು ಬೇರುಬಾರಿ ಪ್ರಕರಣ ಅಲ್ಲ ಅಂತ ಹೇಳ್ತು, ಎರಡನೇದು ಸಂವಿಧಾನದ ಭಾಗ ಐತಿ ಅಂತ ಹೇಳ್ತು. ಅದಂತ 1995 LIC ಆಫ್ ಇಂಡಿಯಾ ಮೊಕದ್ದಮೆ ಅವಾಗ ಏನು ಹೇಳ್ತದೆ, ಸಂವಿಧಾನದ ಭಾಗ ಐತಿ ಅಂತ ಹೇಳ್ತಾರೆ. ಒಂದು ನಿಮಿಷ ಇರಲಿ, ನೀರು ಕುಡಿದು. ಸಂವಿಧಾನದ ಪ್ರಸ್ತಾವನೆಗಳು ಯಾವ ಪದ ಅದಾವೆ? ಸಾರ್ವಭೌಮ ಐತಿ, ಸಮಾಜವಾದಿ ಐತಿ, ಜಾತ್ಯತೀತ ಐತಿ, ಪ್ರಜಾಸತ್ತಾತ್ಮಕ ಐತಿ, ಗಣರಾಜ್ಯ ಐತಿ. ನ್ಯಾಯ, ಸಾಮಾಜಿಕ, ಆರ್ಥಿಕ, ರಾಜಕೀಯ, ಸ್ವಾತಂತ್ರ್ಯ, ವಿಚಾರ ಅಭಿವ್ಯಕ್ತ, ಇಷ್ಟೆಲ್ಲ ಏನು ಬ್ಯಾಡ್ ಬಿಟ್ಬಿಡ್ರಿ. ಇದು ಯಾವಾಗ 1949 ಜನವರಿ 26 ಅರ್ಪಿಸಿಕೊಂಡೆ. ಇಲ್ಲೈತಿ ತಿದ್ದುಪಡಿ. 1946 72ನೇ ತಿದ್ದುಪಡಿ ಮಾಡಿ. 72ನೇ ತಿದ್ದುಪಡಿ ಏನು ಮಾಡಿದ್ದು? 1976 42ನೇ ತಿದ್ದುಪಡಿ ಮಾಡಿ. ಇದು ಒಂದು ಬಾರಿ ತಿದ್ದುಪಡಿ ಮಾಡಿದ್ದು, ಮತ್ತೊಂದು ತಿದ್ದುಪಡಿ ಇದರ ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ ಎಂಬ ಪದಗಳು ಸೇರಿಸ್ಯಾರ. ಇನ್ನೆರಡೊಂದು ಕೇಂದ್ರ ಮತ್ತು ಅದರ ಭೂಪ್ರದೇಶಗಳು. ಇದ್ರಾಗ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರೆಸೆಂಟ್ಲಿ ನಿಮ್ಗೆ ಗೊತ್ತೈತಿ. ಅದ್ರಾಗ ಒಂದನೇ ವಿಧಿಯಿಂದ 4ನೇ ವಿಧಿವರೆಗೆ ಕೇಂದ್ರ ಮತ್ತು ಅದರ ಭೂಪ್ರದೇಶ. 1ನೇ ವಿಧಿ ಇದು ರಾಜ್ಯದ ಹೆಸರು ಮತ್ತು ಕ್ಷೇತ್ರಕ್ಕೆ ಭಾರತ್ ಅಂತ ಹೇಳ್ತದೆ. ಇಂಡಿಯಾ ಏನು ಜಗಳ ಆಗಿಲ್ಲ. 2ನೇದು ನೂತನ ರಾಜ್ಯಗಳ ಸೇರ್ಪಡೆ, ಅಂದರೆ ಹೊಸ ರಾಜ್ಯ ಸೇರ್ಪಡೆ ಮಾಡಿರ್ಬೋದು, ಅದನ್ನು ಸ್ಥಾಪನೆ ಮಾಡಿರೋದಿರ್ಬೋದು. 2ನೇ ವಿಧಿ ಹೇಳ್ತದೆ. 3ನೇದು ಇದು 2A ಅಂತಿತ್ತು, ಅದನ್ನು ರೀಸೆಂಟ್ಲಿ ರದ್ದು ಮಾಡ್ಯಾರ, ಬಿಟ್ಟುಬಿಟ್ರೆ. 3ನೇದು ನೂತನ ರಾಜ್ಯಗಳು ಮತ್ತು ಈಗಿರುವ ರಾಜ್ಯಗಳ ಪ್ರದೇಶಗಳ ಸರಹದ್ದು, ಅಂದರೆ ನೇಮ್ ಚೇಂಜ್ ಮಾಡೋರಿದ್ದಾರೆ ಮತ್ತು ಗಡಿ ಚೇಂಜ್ ಮಾಡೋದಿತ್ತಂದ್ರೆ ಅದಕ್ಕೆ ರಿಲೇಟೆಡ್ ಆಗ್ತೈತಿ. 3ನೇದು ಐತಿ. 4ನೇದು 2 ಮತ್ತು 3ನೇ ವಿಧಿಗಳಿಗೆ ಏನಾದರೂ ತೊಂದರೆ ಆದಾಗ ಅದು ಬರ್ತದೆ. ನಿಮಗೇನು ಇಷ್ಟು ಇಂಪಾರ್ಟೆಂಟಲ್ಲಿ ಬಿಟ್ಟು ತಮ್ಮ. ಇದು ಭಾಷಾವಾರು ರಾಜ್ಯಗಳ ರಚನೆ ಒಳಗೆ ಬರ್ತದೆ. ಭಾಷಾವಾರು ರಾಜ್ಯಗಳ ರಚನೆ ಮಾಡೋಕ್ಕೆ 2 ಆಯೋಗಗಳು ಬರ್ತವೆ. ಒಂದೇದು ಧಾರ್ ಆಯೋಗ 1948 ಪುನರ್ರಚನೆ. ಇದು ಭಾಷೆಗಳ ಮೇಲೆ ಪುನರ್ರಚನೆ ಮಾಡಬಾರ್ದು ಅಂತ ಹೇಳ್ತದೆ. ಇಟ್ಟು ನೆನ್ಪಿಟ್ಕೊರು. 48 ಬಂದೈತಿ, ಮಾಡಬಾರ್ದು. ಅದಂತ JUP ಅಂತ ಬರ್ತದೆ. ಜವಾಹರ್ಲಾಲ್ ನೆಹರು ಇರ್ಬೋದು, ಪಟ್ಟಾಭಿ ಸೀತಾರಾಮ ಇರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್. ಇದು ಸಹ ಏನು ಹೇಳ್ತದೆ, ಭಾಷೆಗಳ ಆಧಾರದ ಮೇಲೆ ರಾಜ್ಯ ರಚನೆ ಮಾಡಬೇಡ್ರಿ ಅಂತ ಹೇಳ್ತದೆ. ಇನ್ನು ಕೊನೆಯದಾಗ ಬಂದಿದ್ದು 1900 ಇದು JUP ಸಮಿತಿ 48 ಬರ್ತದೆ. 49 ಸಬ್ಮಿಟ್ ಮಾಡ್ತದೆ. ಇದು ಸಹ ತಿರಸ್ಕಾರ ಮಾಡ್ತದೆ. ಎಲ್ಲ ತಿರಸ್ಕಾರ ನೋಡಿ ಆಂಧ್ರ ಪ್ರದೇಶದಾಗ ಒಬ್ಬ ವ್ಯಕ್ತಿ ಇರ್ತಾರೆ, AP ಆಂಧ್ರ ಪ್ರದೇಶದಾಗ. ಅವ್ರು ಏನು ಮಾಡ್ತಾರೆ, 58 ದಿನಗಳ ಕಾಲ ಉಪವಾಸ ಮಾಡ್ತಾರೆ. ಪೊಟ್ಟಿ ಶ್ರೀರಾಮುಲು 58 ದಿನಗಳ ಉಪವಾಸ ಮಾಡಿದಂತ ತೀರ್ಕೋತಾರೆ. ಅವಾಗ ಏನಾಗ್ತದೆ, ಈ ಭಾರತ ಸರ್ಕಾರ ರಚನೆ ಮದ್ರಾಸ್ದಿಂದ ಏನು ಮಾಡ್ತಾರೆ, ಪ್ರತ್ಯೇಕವಾಗಿ ಇದು ಆಂಧ್ರ ಪ್ರದೇಶವನ್ನು ರಚನೆ ಮಾಡ್ತಾರೆ. ಅದರಿಂದ ನಿಮ್ಗೆ ಕ್ವಶನ್ ಬಂದ್ರೆ, ಭಾಷಾವಾರು ಆಧಾರದ ಮೇಲೆ ಮೊದಲು ಪ್ರತ್ಯೇಕವಾದ ರಾಜ್ಯ ಯಾವುದಂದ್ರೆ ಆಂಧ್ರ ಪ್ರದೇಶ್. ಯಾರ ಕೊಡುಗೆ? ಪೊಟ್ಟಿ ಶ್ರೀರಾಮುಲು. ಇದೆಲ್ಲ ಆದ ನಂತರ ಫಜಲ್ ಅಲಿ ಆಯೋಗ ಬರ್ತದೆ 1953 ಅಕ್ಟೋಬರ್ 1 ಜಾರಿಗೆ ಬರ್ತದೆ. ಅಧ್ಯಕ್ಷರು ಫಜಲ್ ಅಲಿ ಇರ್ತಾರೆ. ಸದಸ್ಯರು KM ಪನಿಕರ್ ಮತ್ತು HN ಕುಜೂರು ಇರ್ತಾರೆ. ವರದಿ ಸಲ್ಲಿಸಿದ ದಿನಾಂಕ 1955 ಸೆಪ್ಟೆಂಬರ್ 30, 1955. ಇದು ಭಾಷೆಗಳ ಮೇಲೆ ಸಮ್ಮತಿಸಿತು. ಇವ್ರಿಗೆ ಏನು ಹೇಳ್ತಾರೆ, 1 ಲ್ಯಾಂಗ್ವೇಜ್ 1 ಸ್ಟೇಟ್ ಎಂಬ ಮಾಹಿತಿಯನ್ನು ಕೊಡ್ತದೆ. 1956 ಇದು ಅಳವಡಿಕೆ ಮಾಡುತ್ತೆ. ಸ್ವಲ್ಪ ತಿದ್ದುಪಡಿ ತರ್ತದೆ, ಸ್ವಲ್ಪ ಆ್ಯಡ್ ಮಾಡ್ಕೋತದೆ. ಭಾರತ ಸರ್ಕಾರ ತನ್ನದೇ ಆದ ಓನ್ ಐಡಿಯಾಗಳನ್ನ ಸೇರಿಸ್ತದೆ ಅದ್ರಾಗ. ಹಿಂಗಾಗಿ ರಚನೆ ಆಗ್ತವೆ. ಅವಾಗ ರಚನೆ ಆದಾಗ ಎಷ್ಟಿದ್ದು 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶ. 14 ರಾಜ್ಯಗಳು 6 ಕೇಂದ್ರ. ಈಗೇನು 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳು, ಅವಾಗ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು ಇದ್ದು. ಇನ್ನು 2ನೇದು ಪೌರತ್ವ ಸಿಟಿಜನ್ಶಿಪ್ 5ನೇ ವಿಧಿಯಿಂದ 11ನೇ ವಿಧಿ. 5ರಿಂದ 11 ಮೂಲಭೂತ ಪೌರತ್ವದ ಬಗ್ಗೆ ಹೇಳ್ತದೆ. 2ನೇ ಭಾಗದಾಗ ಭಾಗ 2 ವಿಧಿ 5ರಿಂದ 11 ಇದೇನು ಹೇಳ್ತದೆ, ಪೌರತ್ವದ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ. ಇದು ಏಕಪೌರತ್ವ ಇರುವುದು ನಮ್ಮ ಭಾರತದಾಗ ಐತಿ. ಏಕಪೌರತ್ವ ಇರುವುದು ಭಾರತದಲ್ಲಿ. ದ್ವಿಪೌರತ್ವ ಹೊಂದಿರುವ ರಾಷ್ಟ್ರಗಳು ಅಮೇರಿಕಾ ಮತ್ತು ಸ್ವಿಟ್ಜರ್ಲ್ಯಾಂಡ್. ಮತ್ತು ನಿಮಗೇನೋ ಇಷ್ಟೆಲ್ಲ ಬೇಡ. ಪೌರತ್ವವನ್ನು ಯಾವ ರೀತಿ ಅಂತ ಪಡಿಬೋದು? ಒಂದು ಜನನದಿಂದ, ಸಂಸ್ಕೃತಿಯಿಂದ, ನೋಂದಣಿ ಮೂಲಕ, ಸಹಜೀಕೃತಿಯಿಂದ, ಭೂಪ್ರದೇಶಗಳ ಸೇರ್ಪಡೆಯಿಂದ. ತ್ಯಜಿಸುವುದು, ನಿಮಗೆ ನೀವು ಬಿಟ್ಟು ಹೋಗುತ್ತಾರೆ, ರದ್ದು ಮಾಡ್ತಾರೆ ಮತ್ತು ಕಸ್ಕೋತಾರೆ.
ಅದ್ರಾಗ ಇಲ್ಲಿಗಲ್ ಆ್ಯಕ್ಟಿವಿಟಿ ಮಾಡಿರ್ತಾರೆ. ಇನ್ನು ಮೂಲಭೂತ ಹಕ್ಕುಗಳು ಇಂಪಾರ್ಟೆಂಟ್ ಟಾಪಿಕ್ ಫಾರ್ ತ್ರಿಬಲ್ ಸ್ಟಾರ್. ಯಾಕೆ ಕ್ವಶನ್ ತೆಗಿತಾರೆ ಇದ್ರ ಮೇಲೆ ಪಿಕ್ಸ್. ಮೂರನೇ ಭಾಗ 3 12ರಿಂದ 35ವರೆಗೆ ಏನದ ಮೂಲಭೂತ ಹಕ್ಕುಗಳದಾವ. ಅಮೇರಿಕಾದ ತಕೊಂಡು ಅಮೇರಿಕಾ ಒಳಗೆ ಸಂವಿಧಾನ ಐತಿ, ಬಿಲ್ ಆಫ್ ರೈಟ್ಸ್ ಅಂತ. ಆ ಬಿಲ್ ಆಫ್ ರೈಟ್ಸ್ದಿಂದ ಏನು ಮಾಡಿದ್ವಿ ನಾವು ಇದನ್ನು ತಕ್ಕೊಂತೀವಿ. ಅಮೇರಿಕಾದ ನಮ್ಮಲ್ಲಿ ಹೆಂಗೆ ಸಂವಿಧಾನ ಐತಿ ಅಲ್ಲಿ ಹೆಂಗೆ ಬಿಲ್ ಆಫ್ ರೈಟ್ಸ್ ಐತಿ, ಅದರಿಂದ ಏನು ಮಾಡಿದ್ವಿ ನಾವು ಮೂಲಭೂತ ಹಕ್ಕುಗಳನ್ನ ತಕ್ಕೊಂಡಿವಿ. ಇದನ್ನು ಭಾರತದ ಮ್ಯಾಗ್ನಾ ಕಾರ್ಟ, ಮೂಲಭೂತ ಹಕ್ಕುಗಳನ್ನು ಭಾರತ ಮ್ಯಾಗ್ನಾ ಕಾರ್ಟ ಅಂತ ಕರೀತೀವಿ. 1949 ನವೆಂಬರ್ 26 ಅಳವಡಿಕೆ ಮಾಡಿಕೊಂಡಿದ್ದೇವೆ. ಸರ್ ಮೊದಲೇದು ಮೂಲಭೂತ ಹಕ್ಕು, ಅದ್ರಾಗ 6 ಅದಾವ. ಮೊದಲು 7 ಇದ್ದು ಅದ್ರಾಗ ಆಸ್ತಿ ಹಕ್ಕು ಏನಾಯಿತು ಹೋಗಿತ್ತು. ಆಸ್ತಿ ಹಕ್ಕು ತೆಗೆದ ಈಗ ಪ್ರೆಸೆಂಟ್ಲಿ 6 ಮೂಲಭೂತ ಹಕ್ಕುಗಳು. 6 ಮೂಲ ಹಕ್ಕುಗಳಲ್ಲಿ ಮೊದಲನೇದು ಯಾವುದು ಸಮಾನತೆ ಹಕ್ಕು ಇಲ್ಲೈತಿ. ಆ ಸಮಾನತೆ ಹಕ್ಕುಗಳು ಒಳಗೆ 14ರಿಂದ 18ನೇ ವಿಧಿವರೆಗೆ ಏನಿರ್ತಾವೆ ಇವು ಸಮಾನತೆ ಬಗ್ಗೆ ಹೇಳ್ತದೆ. ನೋಡ್ತಾ ಹೋಗಿ ಸರ್ ಒಂದೊಂದು ಏನು ಹೇಳ್ತದೆ 14ನೇ ವಿಧಿ ಕಾನೂನು ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ತದೆ. 15ನೇ ವಿಧಿ ತಾರತಮ್ಯ ಮಾಡಬಾರ್ದು. 15ನೇ ವಿಧಿ ತಾರತಮ್ಯ ಮಾಡಬಾರ್ದು. 16ನೇ ವಿಧಿ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ ಅಂತ ಹೇಳ್ತದೆ. 17ನೇ ವಿಧಿ ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ಹೇಳ್ತದೆ. 18ನೇ ವಿಧಿ ಬಿರುದು ಬಾವಲಿಗಳ ರದ್ದ. 18ನೇ ವಿಧಿ ಬಿರುದುಗಳ ರದ್ದತಿ ಅಂತ. ಅವಾಗ ಬಹುದೂರ್ ಶಾ, ಶಾ ಬಹದ್ದೂರ, ದಿವಾನ ಅವೆಲ್ಲ ರದ್ದು ಮಾಡಿ ಹೋಗುದತ್ತ ಭಾರತ ಸರ್ಕಾರ. ಇನ್ನು ಎರಡನೇದು, ಒಂದನೇದು ಕಂಪ್ಲೀಟ್ ಆಯ್ತು. ಎರಡನೇದು ಸ್ವಾತಂತ್ರ್ಯದ ಹಕ್ಕು ಐತಿ, 19ರಿಂದ 22 ಐತಿ. ಅದ್ರಾಗ 19ನೇ ವಿಧಿ ನಮಗೇನು ಕೊಟ್ಟದ, 19ನೇ ವಿಧಿ ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ ಕೊಟ್ಟದ. ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ, ಎಲ್ಲರೂ ಮಾತಾಡ್ಬೋದು, ಸಂಘ ಸಂಸ್ಥೆಗಳನ್ನು ಸೇರ್ಬೋದು, ಇಲ್ಲೈತು. 4 ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ. 19 ಎ ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ. 19 ಬಿ ಸಭೆ ಸೇರೋ ಸ್ವಾತಂತ್ರ್ಯ. 19 ಸಿ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವುದು. 19 ಡಿ ಸಂಚಾರಿ ಸ್ವಾತಂತ್ರ್ಯ. 19 ಇ ವಾಸ ಮಾಡುವ ಮತ್ತು ನೆಲೆಸುವ ಸ್ವಾತಂತ್ರ್ಯ. 19 ಎಫ್ ಆಸ್ತಿ ಹೊಂದುವ ಸ್ವಾತಂತ್ರ್ಯ ಕೊಟ್ಟದ. ಇದನ್ನ ಹೀಗೆ ತೆಗೆದಾಕ್ಯಾರ. ಇನ್ನು 19 ಜಿ ವೃತ್ತಿ ಕಸಬು, ನಿಮಗೆ ಎಂಜಾಯ್ ಮಾಡ್ಕೊಂಡು ಬದುಕ್ರಿ. ಇನ್ನು 20ನೇದು ಅಪರಾಧಿ ರಕ್ಷಣೆ. 20ನೇದು ಅಪರಾಧಿ ರಕ್ಷಣೆ ಮಾಡ್ತಾರೆ. ಇದ್ರಾಗ 20 ಸಬ್ ಕ್ಲಾಸ್ 1 and 20 ಸಬ್ ಕ್ಲಾಸ್ 2 and 20 ಸಬ್ ಕ್ಲಾಸ್ 3. 20 ಸಬ್ ಕ್ಲಾಸ್ 1 ವಿಧಿ ಅಪರಾಧಿಗೆ ಅಪರಾಧ ಮಾಡಿದ ಸಮಯದಾಗ ಯಾವ ಕಾನೂನು ಮತ್ತು ಅಪರಾಧ ಐತಿ ಅದನ್ನ ಕೊಡಬೇಕು, ಬೇರೆ ಯಾವ್ದು ಕೊಡಕ್ಕೆ ನಡೆಯಂಗಿಲ್ಲ. ಮತ್ತು 20 ಸಬ್ ಕ್ಲಾಸ್ 2 ಏನು ಹೇಳ್ತದಂದ್ರೆ ಒಂದು ಅಪರಾಧಕ್ಕೆ 1 ಬಾರಿ ಶಿಕ್ಷೆ ಕೊಡಬೇಕು, ದಿನ ಅದನ್ನ ಮಾಡ್ಕೊತ್ಕೊಂಡ್ರಲ್ಲ. 20 ಸಬ್ ಕ್ಲಾಸ್ 3 ಅಪರಾಧ ಮಾಡಿದ ವ್ಯಕ್ತಿಯನ್ನು ತನ್ನ ವಿರುದ್ಧ ತಾನೇ ಸಾಕ್ಷಿ ಅಂತ ಒತ್ತಾಯ ಮಾಡ್ಕೊಳ್ಳಿಲ್ಲ. ಇನ್ನು 21ನೇದು ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಹಕ್ಕು. ಇದ್ರಾಗ 21 ಸಬ್ ಕ್ಲಾಸ್ ಎ ಆ್ಯಡ್ ಆಗೈತೆ. ಶೈಕ್ಷಣಿಕ ಹಕ್ಕು 26ನೇ ತಿದ್ದುಪಡಿ ಮೂಲಕ ಆ್ಯಡ್ ಆಗೈತಿ. 22ನೇ ವಿಧಿ ಅಕ್ರಮ ಬಂಧನ ಮತ್ತು ಸೆರೆವಾಸದ ರಕ್ಷಣೆ. 24 ಗಂಟೆ ಒಳಗೆ ಬಂಧನ ಮಾಡ್ರೆ ಸುಪ್ರೀಂ ಕೋರ್ಟಿಗೆ ಒಯ್ಬೇಕು. ಸುಪ್ರೀಂ ಕೋರ್ಟ್ ಅಲ್ಲ, ಹತ್ತಿರದ ನ್ಯಾಯಾಧೀಶರ ತನಕ ಒಯ್ಬೇಕು. ಈ ಬಂಧನದೊಳಗೆ ದೇರ್ ಆರ್ 2 ಟೈಪ್ಸ್. ಒಂದು ಪುನಿಟಿವ್ ಡಿಟೆನ್ಷನ್, ಇನ್ನು ಪ್ರಿವೆಂಟಿವ್ ಡಿಟೆನ್ಷನ್. ಪುನಿಟಿವ್ ಅಂದರೆ ಏನು, ಶಿಕ್ಷೆಯನ್ನು ವಿಧಿಸಿದಂತಾರೆ, ವಿಚಾರಣೆ ಮಾಡಿ ನ್ಯಾಯಾಲಯ ವಿಚಾರಣೆ ಮಾಡಿ ಶಿಕ್ಷೆ ಕೊಡ್ತಾರೆ, 10 ವರ್ಷ 20 ವರ್ಷ. ಅದು ಪ್ರಿವೆಂಟಿವ್ ಡಿಟೆಕ್ಷನ್ ಅಂದ್ರೆ ಯಾವುದೇ ನ್ಯಾಯಾಲಯದ ವಿಚಾರಣೆ ಮಾಡೋದು ಪೊಲೀಸರು ಬಂದು ಕರ್ಕೊಂಡು ಹೋಗೋದು ಪ್ರಿವೆಂಟಿವ್ ಡಿಟೆಕ್ಷನ್. ಇನ್ನು ಶೋಷಣೆ ವಿರುದ್ಧದ ಹಕ್ಕು 23ರಿಂದ 24. 23 ಜೀತ ಪದ್ಧತಿಯನ್ನು ಏನು ಮಾಡೈತಿ, ಬ್ಯಾನ್ ಮಾಡೈತಿ. 23 ಜೀತ ಪದ್ಧತಿ ಬ್ಯಾನ್ ಮಾಡೈತಿ. ಇಲ್ಲದಾನೆ ಜೀತ ಪದ್ಧತಿ ನಿರ್ಮೂಲ ಕಾಯ್ದೆ 1976, ಕನಿಷ್ಠ ಕೂಲಿ ಕಾಯ್ದೆ 1978, ಸಮಾನ ವೇತನ ಕಾಯ್ದೆ 1976, ಒಪ್ಪಂದ ಕಾರ್ಮಿಕ ಕಾಯ್ದೆ 1970. ಇವೆಲ್ಲ ಏನು ಮಾಡೈತಿ, ಈ 23ನೇ ವಿಧಿ ಬ್ಯಾನ್ ಮಾಡಿ. 24ನೇದು ಬಾಲ ಕಾರ್ಮಿಕ ಪದ್ಧತಿ. 14 ವರ್ಷಕ್ಕಿಂತ ಸಣ್ಣವರಿರೋರು ಯಾವುದೇ ಕೆಲಸವನ್ನು ಮಾಡಬಾರ್ದು. 14. ಇನ್ನು 4ನೇದು ಧಾರ್ಮಿಕ ಸ್ವಾತಂತ್ರ್ಯದಕ್ಕೂ 25ರಿಂದ 28. ಧಾರ್ಮಿಕ ಸ್ವಾತಂತ್ರ್ಯ 25ರಿಂದ 28. 25 ಆತ್ಮಸಾಕ್ಷಿಗೆ ಸರಿ ಅನಿಸುವ ಧರ್ಮವನ್ನು ಸ್ವೀಕರಿಸುವುದು. 26 ಧಾರ್ಮಿಕ ಸಂಸ್ಥೆ ಸ್ಥಾಪಿಸುವುದು. 27 ಧರ್ಮದ ಉನ್ನತಿಗೆ ತೆರಿಗೆಗಳನ್ನು ಸಂಗ್ರಹ ಮಾಡುವುದು. 28 ಶೈಕ್ಷಣಿಕ ಸಂಸ್ಥೆಗಳನ್ನು ಧಾರ್ಮಿಕ ಬೋಧನೆ ಅಂದ್ರೆ ಈಗ ಮದರಸದು ಅದಾವ ನೋಡ್ರಿ, ಮದ್ರಸ ಅವರು ಏನು ಇಸ್ಲಾಮಿಕ್ ಮಾಡ್ತಾರೆ ಆ ರೀತಿಯಾಗಿ 28 ನಿಮ್ಮ ಒಪ್ಪಂದ ತೆಗೆದುಕೊಂಡು ನಿಮ್ಗೆ ಇಷ್ಟ ಇದ್ರೆ ನಿಮ್ಗೆ ಟೀಚ್ ಮಾಡ್ತಾರೆ. ಇನ್ನು 5ನೇದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29ರಿಂದ 30. 29 ಅಲ್ಪಸಂಖ್ಯಾತರ ಹಿತಾಸಕ್ತಿ ರಕ್ಷಣೆ. 30 ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವುದು ಮತ್ತು ಅದನ್ನು ನಡೆಸಲು ಅಲ್ಪಸಂಖ್ಯಾತರ ಹಕ್ಕು ಐತಿ ಅಂತ ಹೇಳ್ತೀನಿ. ಇನ್ನು 30ನೇದು ಸಂವಿಧಾನದ ರಕ್ಷಣೆ ಮಾಡ್ತೀವಿ. 30 ಸಂವಿಧಾನದ ಹೃದಯ ಮತ್ತು ಆತ್ಮಹತ್ಯೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕರೆದಾರ. ಸಾಕು, ಇದೊಂದು ಸಾಕ್ಬಿಟ್ಟ. ಇದ್ರಾಗ ಏನು ಹೇಳ್ತೀನಿ ಇಲ್ಲಿನ. ಇನ್ನು ಹೈಕೋರ್ಟ್ ಇದೇನು ಸುಪ್ರೀಂ ಕೋರ್ಟ್ ಹೆಂಗೆ 32ನೇ ಪ್ರಕಾರ ನಿಮ್ಮದು ಫಂಡಮೆಂಟಲ್ ರೈಟ್ಸನ್ನು ಸೇವ್ ಮಾಡ್ತಿಲ್ಲ, ಹಂಗೆ ನಮ್ಮ ಹೈಕೋರ್ಟು 226ನೇ ವಿಧಿ ಪ್ರಕಾರ ಸೇವ್ ಮಾಡ್ತದೆ. ಅವರು ರೀಟ್ಸ್ಗಳಂತ ಬರ್ತಾವೆ. 5 ರೀಟ್ಸ್ ಅದಾವೆ. ಅವು ಹೆಬಿಯಸ್ ಕಾರ್ಪಸ್ 24 ಗಂಟೆ ಒಳಗೆ ಒಯ್ಬೇಕು ಅವ್ರನ್ನ. ಮೆಡಮಸ್ ಪರಮಾದೇಶ
ಸಾರ್ವಜನಿಕ ಅಧಿಕಾರಿ ಸಂಸ್ಥೆ ನಿಗಮಗಳು ಅಧಿಕಾರ ಮಾಡಲು ನಿರ್ಲಕ್ಷ್ಯರು ಅವರಿಗೆ ಮಾಡೋದು ಮೆಡಮಸ್ ಅಥವಾ ಪರಮಾದೇಶ ಹೊರಡಿಸಬಹುದು. ಇನ್ನು ಪ್ರೊಹಿಬಿಷನ್, ಕೆಳಗಿನ ನ್ಯಾಯಾಲಯಗಳು ತಮ್ಮ ಕಾರ್ಯವ್ಯಾಪ್ತಿಯನ್ನು ಮೀರಿ ಏನಾರ ಕೊಟ್ಟಿದ್ದಾರೆ, ಶಿಕ್ಷೆ ಕೊಟ್ಟಿದ್ರೆ ತಮ್ಮ ಸಾಕು ಸುಪ್ರೀಂ ಕೋರ್ಟ್ ಕೇಳ್ಕೊಬೋದು, ಕಳಿಸ್ರಿ ಅಥವಾ ಹೈಕೋರ್ಟಿಗೆ ಕಳಿಸ್ಕೋಬೋದು. ಇನ್ನು ಸರ್ಶ್ಯೂರರಿ ದಾವೆಗಳನ್ನು ವ್ಯಾಪ್ತಿಯನ್ನು ಮೀರಿ ತೀರ್ಪು ನೀಡಿದರೆ ಈ ತೀರ್ಪು ನೀಡದಂತೆ ಇದು ಪ್ರೊಹಿಬಿಷನ್ ಅಂದ್ರೆ ತೀರ್ಪು ನೀಡದಂತೆ ತಡೆಯುವುದು. ಈ ತೀರ್ಪು ನೀಡಿದ್ದನ್ನು ಹೊರಗಾಯಿಸುವುದು ಸರ್ಶ್ಯೂರರಿ. ಕೋವಾರಂಟ್ ಅಂದ್ರೆ ಅಕ್ರಮವಾಗಿ ಯಾವುದೇ ಚಾಪದ ಹಿಡಿದ್ರೆ ಫೇಕ್ ಡಾಕ್ಯುಮೆಂಟ್ ಮಾಡಿ ಹಿಡಿತಿಲ್ಲ ಅಂಥವ್ರೆಲ್ಲ ಬ್ಯಾನ್ ಮಾಡಕ್ಕೆ ಕೋವಾರಂಟ್. ಇಷ್ಟೈತಿ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋದು. ಜೈ ಹಿಂದ್.